ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಕೆ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. 9ನೇ ತರಗತಿ SI2 ಎಕ್ಸಾಮ್ 2026 ಯಾರೆಲ್ಲ ಬರ್ತಿದ್ದೀರಾ? ಇನ್ನೇನು ನಾಳೆ ಏಪ್ರಿಲ್ 4ರಂದು ಗಣಿತ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ಒಂದರಲ್ಲಿ ಬೋರ್ಡರ್ ಬಿಟ್ಟಿರುವ ಗಣಿತ ವಿಷಯದ ಒಂದು ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವೇರಿ ಇಂಪಾರ್ಟೆಂಟು ನಿಮ್ಮ SI2 ಎಕ್ಸಾಮ್ಗೆ. ಯಾಕಂತ ಅಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ಒಂದು SI2 ಎಕ್ಸಾಮ್ನ ಗಣಿತ ವಿಷಯದ ಕ್ವಶನ್ ಪೇಪರ್ ಅನ್ನೋದು ಇರುತ್ತದೆ. ಅಷ್ಟಿಲ್ಲದೆ ತುಂಬ ಪ್ರಶ್ನೆ ರಿಪೀಟ್ ಆಗ್ಬೋದು. ಎಲ್ಲ ಕ್ವಶನ್ ಇಂಪಾರ್ಟೆಂಟು, ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟು ಚೆನ್ನಾಗಿ ಓದ್ಕೊಂಡೋಗಿ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ. ಖಂಡಿತ ಕೊನೆವರೆಗೆ ನೋಡಿ, ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೇನೆ. ಓಕೆ, ಬನ್ನಿ ಇವತ್ತಿನ ಈ ಒಂದು ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆಗೆಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಅಂದರೆ ಇದ್ರ ನಿಮಗೆ ನಿಮ್ಮದು 9ನೇ ತರಗತಿ SI2 ಎಕ್ಸಾಮ್ ಮುಗಿಯವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಎಲ್ಲವನ್ನ ಇದೊಂದು ಚಾನಲ್ ಹಾಕ್ತೀವಿ. ಅವೆಲ್ಲ ಬೇಕು ಅಂತನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ಸಿಗ್ತವೆ. ಮಾಡಿದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ದಾದ್ಮೇಲೆ 9th ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ದುಡಿನ ಶುರು ಮಾಡೋಣ. ಮೊದಲಾಗಿ ಕ್ವಶನ್ ಪೇಪರು, ಅದಕ್ಕಿಂತ ಮುಂಚೆ ನಾವು ವೇಟೇಜ್ ನೋಡ್ಕೊಂಬರೋಣ. ವೇಟೇಜು ಅಂದರೆ ಯಾವ ಘಟಕದ ಮೇಲೆ, ಯಾವ ಪಾಠದ ಮೇಲೆ ಎಷ್ಟು ಮಾರ್ಕ್ಸನ್ನು ಕೇಳ್ತಾರಂತ, ಯಾವ ಅಧ್ಯಾಯವರು ನೋಡ್ತಾವನ್ನ. ಓಕೆ, ಇದೇ ಪ್ರಕಾರ ನಮ್ಮ ಒಂದು SI2 ಎಕ್ಸಾಮ್ನ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ ಇರ್ತದೆ. ಕ್ವಶನ್ ಪೇಪರು ಇದೇ ಪ್ಯಾಟರ್ನಲ್ಲೇ ಬರ್ತದೆ. 1ನೇ ಘಟಕ, ಯಾವ ಘಟಕ ಚಾಪ್ಟರು, ಸಂಖ್ಯಾ ಪದ್ಧತಿಯಿಂದ ಏನು ಕೇಳ್ತಾರೆ? 1 ಅಂಕದ 1 ಪ್ರಶ್ನೆ, 2 ಅಂಕದ 2 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, ಟೋಟಲಾಗಿ 4 ಪ್ರಶ್ನೆಗಳು 8 ಅಂಕ. ಅದೇ ರೀತಿ ಬಹುಪದೋಕ್ತಿಗಳು 1 ಅಂಕದ 1 ಪ್ರಶ್ನೆ, 2 ಮಾರ್ಕ್ಸ್ 2, 3 ಮಾರ್ಕ್ಸ್ 1, ಟೋಟಲಾಗಿ 4 ಕ್ವಶನ್ನು 8 ಮಾರ್ಕ್ಸು. ಇದೇ ಪ್ರಕಾರ ಓದ್ಕೊಳ್ಳಿ. ಇದೇ ಪ್ರಕಾರ ಒಂದು SI2 ಎಕ್ಸಾಮ್ನ ಗಣಿತ ವಿಷಯದ ಕ್ವಶನ್ ಪೇಪರ್ ಅನ್ನೋದು ರೆಡಿ ಮಾಡ್ತಾರೆ. ಇದೇ ಪ್ರಕಾರ ಓದ್ಕೊಳ್ಳಿ. ನಿಮ್ಮ ಎಕ್ಸಾಮ್ಗೆ 80 ಔಟ್ ಆಫ್ 80 ಇದೇ ಪ್ರಕಾರ ಬರ್ತದೆ. ಆಮೇಲೆ ಮೇನು ಮಾಡಲ್ ಕ್ವಶನ್ ಪೇಪರು ಕೇವಲ ಮಾದರಿ ಪ್ರಶ್ನೆ ಪತ್ರಿಕೆ. ತುಂಬ ಜನ ಕೇಳ್ತೀರಾ ಇವೇ ಕ್ವಶನ್ ಬರ್ತಾವಂತ. ಕ್ವಶನ್ ರಿಪೀಟ್ ಆಗ್ತವೆ, ಹಾಗೆ ಆಗ್ತವೆ, ನೋಡ್ಕೊಂಡು ಹೋಗಿ ಚೆನ್ನಾಗಿ. ಸಮಯ 3 ಗಂಟೆಗಳು, ಗರಿಷ್ಠ ಅಂಕಗಳು 80. ಓಕೆ, ಅವ್ರೇನು ಮಾಡ್ತಾರೆ, ಕೆಲವೊಂದ್ಸಲ ಏನು ಮಾಡ್ತಾರೆ, ನಂಬರ್ ಚೇಂಜ್ ಮಾಡ್ತಾರೆ, ಅದೇ ಪ್ಯಾಟರ್ನಲ್ಲಿ ಕೊಡ್ತಾರೆ. ಅರ್ಥ ಆಯ್ತಾ? ಒಟ್ಟಿನಲ್ಲಿ ಇಂಪಾರ್ಟೆಂಟು ನೋಡೋಣ. 1ನೇ ಮೇಲೆ ನಿಮಗೆ ಬಹುವಾಗಿರ್ತವೆ, ಮಲ್ಟಿಪಲ್ ಕ್ವಶನ್ ಇರ್ತವೆ. 1ನೇ ಕ್ವಶನ್ ನೋಡಿ, ಈ ಕೆಳಗಿನಲ್ಲಿ ಅಭಾಗಲಬ್ಧ ಸಂಖ್ಯೆಯು, ಅಭಾಗಲಬ್ಧ ಸಂಖ್ಯೆ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ √13 ಸರಿಯಾದ ಉತ್ತರ. ಇನ್ನು 2ನೇ ಕ್ವಶನ್ನು ಮೂಲ ಬಿಂದುವಿನ ನಿರ್ದೇಶಾಂಕಗಳು, ಉತ್ತರ ಆಪ್ಷನ್ ಎ 0,0 ಸರಿಯಾದ ಉತ್ತರ. 3ನೇ ಕ್ವಶನ್ನು X ಮತ್ತು Y ಎರಡು ಚಿರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ AX = -BY - C ರ ಸಾಮಾನ್ಯ ರೂಪ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ AX + BY + C = 0. ಕ್ವಶನ್ ನಂಬರ್ 4, ಕೊಟ್ಟಿರುವ ಚಿತ್ರದಲ್ಲಿ Xನ ಅಳತೆ ಕೇಳಿದರೆ ಉತ್ತರ ಆಪ್ಷನ್ ಸಿ 120 ಡಿಗ್ರಿ ಸರಿಯಾದ ಉತ್ತರ, 120 ಡಿಗ್ರಿ. 5ನೇ ಕ್ವಶನ್ನು ಸಮಾಂತರ ಚತುರ್ಭುಜದ ಒಂದು ಕೋನವು 70 ಡಿಗ್ರಿ ಆದರೆ ಅದರ ಪಾರ್ಶ್ವ ಕೋನದ ಅಳತೆ ಎಷ್ಟಾಗ್ಬೋದು? ಉತ್ತರ ಆಪ್ಷನ್ ಡಿ 110 ಡಿಗ್ರಿ. ನೀವು ಸಾಲ್ವ್ ಮಾಡಿ, ಬುಕ್ಕಲ್ಲಿ ಬಿಡಿಸಿ ನೀವು ಲೆಕ್ಕವನ್ನು, ಅವಾಗ ನಿಮಗೆ ಗೊತ್ತಾಗ್ತದೆ. ನಾನು ಜಸ್ಟ್ ನಿಮಗೆ ಮೇನ್ ಉತ್ತರ ಹೇಳ್ತಾ ಹೋಗ್ತೀನಿ, ಸಾಲ್ವ್ ಮಾಡಿ. ಬರೀ ಲೆಕ್ಕವನ್ನು ನೋಡಿದ್ರೆ ಆಗೋದಿಲ್ಲ, ನೀವು ಸಾಲ್ವ್ ಮಾಡಬೇಕು, ಬಿಡಿಸ್ಬೇಕು ಲೆಕ್ಕವನ್ನು. ಅವಾಗ ಮಾತ್ರ ನಿಮಗೆ ಎಕ್ಸಾಮ್ನಲ್ಲಿ ಬರೋಕ್ಕೆ ಸಾಧ್ಯ ಆಗ್ತದೆ. ನೀವು ಕೂಡ ಬಿಡಿಸಿ ಆಮೇಲೆ ನಾನು ಕೊಟ್ಟಿರೋ ಉತ್ತರನ ನೋಡ್ಕೊಳ್ಳಿ. ಇನ್ನು 6ನೇದು, ಕೊಟ್ಟಿರುವ ಚಿತ್ರದಲ್ಲಿ ಕೋನ DAB 60 ಡಿಗ್ರಿ, ಕೋನ ABD 50 ಡಿಗ್ರಿ ಆದಾಗ ಕೋನ ACB ಅಳತೆ ಕೇಳಿದರೆ ಎಷ್ಟಾಗ್ಬೋದು? ಕೋನ ACBನ ಅಳತೆ ಆಪ್ಷನ್ ಸಿ 70 ಡಿಗ್ರಿ ಸರಿಯಾದ ಉತ್ತರ. 7ನೇ ಕ್ವಶನ್ನು, ತ್ರಿಜ್ಯ R, ಎತ್ತರ H ಮತ್ತು ಓರೆ ಎತ್ತರ L ಆಗಿರುವ ಒಂದು ಘನ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗ್ಬೋದು? ಆಪ್ಷನ್ ಎ 5R × R + L ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 8, ಸಮಾಂತರ ಚತುರ್ಭುಜದ ಒಂದು ಕೋನವು ಅದರ ಅತ್ಯಂತ ಚಿಕ್ಕ ಕೋನದ 2 ಡಿಗ್ರಿಗಿಂತ 24 ಡಿಗ್ರಿ ಕಡಿಮೆ ಇದೆ. ಎಷ್ಟು ಕಡಿಮೆ ಇದೆ? 2 ಡಿಗ್ರಿಗಿಂತ 2 ಕಡಿಮೆ ಇದೆ, 24 ಡಿಗ್ರಿ ಕಡಿಮೆ ಇದೆ. ಅದರ ಅತ್ಯಂತ ದೊಡ್ಡ ಕೋನದ ಅಳತೆ ಕೇಳಿದರೆ ದೊಡ್ಡ ಕೋನದ ಅಳತೆ ಎಷ್ಟಾಗ್ಬೋದು? ಆಪ್ಷನ್ ಸಿ 112 ಡಿಗ್ರಿ ಸರಿಯಾದ ಉತ್ತರ. ಅದಾದಮೇಲೆ ಪ್ರಶ್ನೆ ಸಂಖ್ಯೆ 2ನೇ ಮೇನು. ಅರ್ಥ ಆಯ್ತಾ? ಇವೇನು ಕೆಳಗಿನ ಪ್ರಶ್ನೆ ಉತ್ತರಿಸಿ. 1 ಅಂಕದ ಪ್ರಶ್ನೆಗಳು 8 ಇರ್ತವೆ, ಟೋಟಲಾಗಿ 8 ಅಂಕ, ಪ್ರತಿ ಪ್ರಶ್ನೆಗೂ 1 ಅಂಕ. 9ನೇ ಕ್ವಶನ್ ನೋಡಿ, ಭಾಗಲಬ್ಧ ಸಂಖ್ಯೆಗಳನ್ನು ವ್ಯಾಖ್ಯಾನಿಸಿ. ಉತ್ತರ P/Q ರೂಪದಲ್ಲಿ ವ್ಯಕ್ತಪಡಿಸುವ ಸಾಧ್ಯವಾಗುವ ಸಂಖ್ಯೆಗಳು ಮತ್ತು ಇವೇ ಬರ್ತವೆ. ಗಣಿತೀಯ ರೂಪ PQ ಇವೇ ಬರ್ತವೆ. ನೆಕ್ಸ್ಟು 10ನೇದು,
ಎಕ್ಸ್ ಮೈನಸ್ ಅಕ್ಷದ ಮೇಲೆ ಮೂಲ ಬಿಂದುವಿನ ಎಡಕ್ಕೆ 4 ಮಾನಗಳ ದೂರದಲ್ಲಿರುವ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ. ನಿರ್ದೇಶಾಂಕ ಕೇಳಿದರೆ ಉತ್ತರ -4,0 ಆಗ್ತದೆ. ಇನ್ನು 11 2 ಅಂತ್ಯ ಬಿಂದುಗಳನ್ನು ಹೊಂದಿರುವ ರೇಖೆಯ ಭಾಗವನ್ನು ಹೆಸರಿಸಿ. ಉತ್ತರ ರೇಖಾಖಂಡ. 12 ಚಿತ್ರದಲ್ಲಿ ಕೋನ ABC = 142 ಡಿಗ್ರಿ ಆದರೆ ಸರಳಾಧಿಕ ಕೇಳಿದರೆ ಕೋನ ABC ಅಳತೆ ಕಂಡುಹಿಡಿರಿ. ಸರಳಾಧಿಕ ಕೋನ ABCನ ಅಳತೆ ಎಷ್ಟಾಗ್ಬೋದು ನೋಡಿ. ಕೋನ ABC = 360 - 142 ಡಿಗ್ರಿ ಮಾಡಿದರೆ 218 ಡಿಗ್ರಿ ಬರ್ತದೆ. ಇನ್ನು 13 ಸಮಾಂತರ ಚತುರ್ಭುಜದ ಯಾವುದಾದರೂ 2 ಗುಣಲಕ್ಷಣಗಳನ್ನು ಬರೆಯಿರಿ. 2 ಗುಣಲಕ್ಷಣ ಕೇಳಿದರೆ ಒಂದನೇದು ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ. ಅದಾದಮೇಲೆ 2ನೇ ಪಾಯಿಂಟು ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಇನ್ನು ನೆಕ್ಸ್ಟು ನೇರ ವೃತ್ತಪಾದ ಶಂಕುವಿನ ಪಾದದ ಸುತ್ತಳತೆ 21 ಸೆಂಟಿಮೀಟರ್ ಮತ್ತು ಇದರ ಓರೆ ಎತ್ತರ 10 ಸೆಂಟಿಮೀಟರ್ ಆದರೆ ಆಗ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಏನಾಗ್ಬೋದು ನೋಡಿ. A = 5RL = 22 / 7 × 21 × 10 = 660 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ನು, ಒಂದು ತರಗತಿಯ ವಿದ್ಯಾರ್ಥಿಗಳು ಗಣಿತ ವಿಷಯದ FA1 ಮತ್ತು FA2 ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಹೋಲಿಕೆ ಮಾಡಬೇಕಾಗಿದೆ. ಈ ದತ್ತಾಂಶವನ್ನು ಪ್ರತಿನಿಧಿಸಲು ಯಾವ ನಕ್ಷೆ ಸೂಕ್ತವಾಗಿದೆ ಕೇಳಿದರೆ ಉತ್ತರ ಸ್ತಂಭಾಲೇಖ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಕ್ವಶನ್ನು, ಸಮದ್ವಿಬಾಹು ತ್ರಿಭುಜದ ಸಮಕೋನಗಳ ಅಳತೆಗಳ ಮೊತ್ತ 100 ಡಿಗ್ರಿ ಆದರೆ ಮೂರನೇ ಕೋನದ ಅಳತೆಯನ್ನು ಬರೆಯಿರಿ. ಮೂರನೇ ಕೋನದ ಅಳತೆ ಎಷ್ಟಾಗ್ಬೋದು? 80 ಡಿಗ್ರಿ ಸರಿಯಾದ ಉತ್ತರ. ಅದಾದಮೇಲೆ ನೆಕ್ಸ್ಟು 17ನೇ ಕ್ವಶನ್ನು. ಇವೇನು 2 ಮಾರ್ಕ್ಸ್ ಕ್ವಶನ್ಸು ಆಗ್ತೈತಾ? 2 ಮಾರ್ಕ್ಸ್ ಕ್ವಶನ್ಸು. 17 ನೋಡಿ. 0.3333 ಇದೇ ಕಂಟಿನ್ಯೂ ಆಗ್ತಿದ್ದು. ಡ್ಯಾಶನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಿ. ಇವೇನು ಪಾಯಿಂಟು ಒಂದು ಕ್ವಶನ್ ಬರ್ಬೋದು ನೋಡಿ. 0.3 ಕೊಟ್ಟಿದ್ದರಲ್ಲಿ 4 ಕೊಡ್ಬೋದು, 2 ಕೊಡ್ಬೋದು. ಅರ್ಥ ಆಯ್ತಾ? ಅಷ್ಟೇ ಕ್ವಶನ್ನು ಕೇಳ್ತಾ ರಿಪೀಟ್ ಆಗ್ತವೆ. ನೋಡೋಣ ಸಾಧ್ಯ ಇದ್ದರೆ ನಿಮಗೆ. ಇದಾದಮೇಲೆ ಒಂದು ಇದನ್ನು ಹಾಕ್ತೀನಿ, ವಿಡಿಯೋಗಳು ಸ್ಕೋರಿಂಗ್ ಪ್ಯಾಕೇಜ್ ಆಗಿರ್ತೀನಿ, ನೋಡ್ಕೊಳ್ಳಿ ಅದನ್ನ. ಆಲ್ಮೋಸ್ಟ್ ರಿಪೀಟ್ ಆಗ್ತವೆ ನೋಡಿ. ಎಷ್ಟಾಗ್ತದೆ? 1/3. ಆಮೇಲೆ 19ನೇದು ವೇರಿಯಂ ಪಾಯಿಂಟ್ ಕ್ವಶನು. ಬಹುಪದೋಕ್ತಿಯ P(y) = y² - y+1 ರಲ್ಲಿ P1 ರ ಬೆಲೆಯನ್ನು ಕಂಡುಹಿಡಿಯಿರಿ. P1 ಬೆಲೆ ಕೇಳಿದರೆ ಎಷ್ಟಾಗ್ಬೋದು ನೋಡಿ. 0 ಆಗ್ತದೆ. ಮೇಲೆ ಇದೆ ಆನ್ಸರ್ ನೋಡ್ಕೊಳ್ಳಿ. ಉತ್ತರ ಮೇಲಿದೆ. ಸ್ವಲ್ಪ ಮಿಸ್ಟೇಕ್ ಆಗಿ ಅವರು ಆಗ್ತದೆ, ಟೈಪಿಂಗ್ ಮಿಸ್ಟೇಕ್ ಮಾಡಿದ್ದಾರೆ. ಕ್ವಶನ್ ನೋಡ್ಕೋಬೇಡಿ, ಕ್ವಶನ್ ನೋಡ್ಕೋಬೇಡಿ, ನಂಬರ್ ಮಿಸ್ಟೇಕ್ ಆಗಿವೆ. ಜಸ್ಟ್ ಕ್ವಶನ್ ವಿತ್ ಆನ್ಸರ್ ನೋಡ್ಕೊಳ್ಳಿ ಅಷ್ಟೇ. ಓಕೆ. x+1 ಇದು 2x³ + x² - 2x1 ರ ಅಪವರ್ತನವಾಗಿದೆ, ಪರೀಕ್ಷಿಸಿ. ವೇರಿಯಂ ಪಾಯಿಂಟು ಕೇಳ್ತಾರೆ ಈ ಕ್ವಶನ್ನು. ಅರ್ಥ ಆಯ್ತಾ? ಕೇಳ್ತಾರೆ, ನೋಡ್ಕೊಂಡಿರಿ ಉತ್ತರ. ಇದು ಅಪವರ್ತನವಾಗಿದೆ. x+1 ಎಂಬುದು 2x³ + x² - 2x - 1 ರ ಅಪವರ್ತನವಾಗಿದೆ. ನೆಕ್ಸ್ಟು ಸುಲಭೀಕರಿಸಿ. ಇದು ಕೂಡ ಕೇಳ್ಬೋದು. √128 + √50 ಹೆಂಗೆ ಕೇಳ್ತಿದ್ದಾರೆ ಅವರು? √128 ಪ್ಲಸ್ ಕೊಟ್ಟಿದ್ದಾರೆ. ಆಮೇಲೆ √50 - √98. ನಿಮಗೆ ಇದ್ರ ಜೊತೆಗೆ ಅಥವಾ ಕ್ವಶನ್ ಕೊಟ್ಟಿರ್ತಾರೆ. ಅಥವಾ ಕ್ವಶನ್ನು ಛೇದವನ್ನು ಅಕರ್ಣೀಕರಿಸಿ. 1/√2 √5 + √2 ನೋಡ್ಕೊಳ್ಳಿ. ಉತ್ತರ ಇದೆ. 2 ಕ್ವಶನ್ ಆನ್ಸರ್ ಇವೆ. ಅಥವಾ ಕ್ವಶನ್ನು ನೀವು ನೋಡಿದ್ರೆ ಆಗೋದಿಲ್ಲ, ಲೆಕ್ಕವನ್ನು ಸಾಲ್ವ್ ಮಾಡಿ. ಬುಕ್ ತೊಗೊಳ್ಳಿ, ಒಂದು ಕಚ್ಚಾ ಬುಕ್ಕು, ಅದರಲ್ಲಿ ಬಿಡಿಸಿ ಲೆಕ್ಕವನ್ನು. ಅವಾಗ ನಿಮಗೆ ಬರ್ತದೆ. ಅದು ಸರಿಯಾಗಲಿ ತಪ್ಪಾಗಲಿ ಒಟ್ಟಿನಲ್ಲಿ ಬಿಡಿಸೋಕ್ಕೆ ಟ್ರೈ ಮಾಡಿ. ಅದು ತಪ್ಪಾಗಲಿ ಸರಿಯಾಗಲಿ ಟ್ರೈ ಮಾಡಿ. ಆಮೇಲೆ ನಾನು ಕೊಟ್ಟಿರೋ ಉತ್ತರ ನೋಡ್ಕೊಳ್ಳಿ. ನೆಕ್ಸ್ಟು ಈ ಕೆಳಗಿನ ಬಿಂದುಗಳನ್ನು ನಕ್ಷೆ ಯಾವ ಚತುರ್ಥಕ ಅಥವಾ ಅಕ್ಷದ ಮೇಲೆ ಇರುತ್ತವೆ ಎಂಬುದನ್ನು ಬರೆಯಿರಿ. ನಕ್ಷೆ ಯಾವ ಚತುರ್ಥಕ ಅಥವಾ ಅಕ್ಷದ ಮೇಲೆ ಇರುತ್ತದೆ ಎಂಬುದನ್ನು ಬರೆಯಿರಿ. ನೋಡಿ ಉತ್ತರವನ್ನು. ಆಮೇಲೆ ನೆಕ್ಸ್ಟು 0,3 y ಅಕ್ಷ, 5,0 x ಅಕ್ಷ. ಅದಾದಮೇಲೆ ಈ ಕೆಳಗಿನ ತ್ರಿಭುಜಗಳು ಯಾವ ಸರ್ವಸಮ್ಮತಿಯ ನಿಬಂಧನೆಯ ಸರ್ವಸಮವಾಗಿ ಎಂದು ತಿಳಿಸಿ. ಯಾವ ನಿಬಂಧನೆ ಅನ್ವಯ ಕೇಳಿದ್ದಾರೆ. 28ನೇ ಕ್ವಶನ್ ಆನ್ಸರ್ ನೋಡ್ಕೊಳ್ಳಿ ನೀವು. ಒಂದನೇದು ಕೋನ ಬಾಹು ಕೋನ ಅಂದರೆ ಕೋಬಾಕು ನಿಯಮ, ಸರ್ವಸಮ್ಮತಿಯ ನಿಯಮ. ಎರಡನೇದು ಬಾಹು 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 ಬಾ ಸರ್ವಸಮ್ಮತಿಯ ನಿಯಮ. ವೇರಿಯಂ ಪಾಯಿಂಟು ರಿಪೀಟ್ ಆಗ್ಬೋದು. ಆಮೇಲೆ ನೆಕ್ಸ್ಟು ಈ ಕೆಳಗಿನ ಬಿಂದುಗಳು ನಕ್ಷೆಯಲ್ಲಿ ಪ್ರತಿನಿಧಿಸಿ. ವೇರಿಯಂ ಪಾಯಿಂಟು ತುಂಬಾ ಈಸಿ ಕ್ವಶನ್ನು. ಈ ಕ್ವಶನ್ ಕೂಡ ಕೇಳ್ಬೋದು. ಎಷ್ಟಿಗೆ? 2 ಮಾರ್ಕ್ಸ್ಗೆ. ಅರ್ಥ ಆಯ್ತಾ? 4 ಕೊಟ್ಟಿರ್ತಾರೆ, ಅವನು ನಕ್ಷೆಯಲ್ಲಿ ತೋರಿಸಬೇಕು. 6 ನಕ್ಷೆ ಕೊಡ್ತಾರೆ ನಿಮ್ಮ ಶಾಲೆಯಲ್ಲಿ, 6 ನಕ್ಷೆ ಕೊಡ್ತಾರೆ. ನೀವು ಜಸ್ಟು ಅವರು ಕೊಟ್ಟಿರುವ ಬಿಂದುಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಿ, ಅಂದರೆ ಗುರುತಿಸಬೇಕು. A 3,4, B -2,3, ಮೂರನೇದು -3,2, ನಾಲ್ಕನೇದು
3, -4 ನೋಡ್ಕೊಳ್ಳಿ. ಇಲ್ಲಿ ಅವರು ಗುರುತಿಸಿದ್ದಾರೆ. ಈ ರೀತಿ ನೀವು ಕೂಡ ಗ್ರಾಫಲ್ಲಿ ಗುರುತಿಸಬೇಕು 2 ಮಾರ್ಕ್ಸ್ಗೆ. ನೆಕ್ಸ್ಟು ಓರೆ ಎತ್ತರ 21 ಮೀಟರ್ ಮತ್ತು ಪಾದ ತ್ರಿಜ್ಯ 24 ಮೀಟರ್ ಇರುವ ನೇರ ವೃತ್ತದ ಪಾದ ಶಂಕಿನ ಮೂರನ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಅಥವಾ ವ್ಯಾಸ 14 ಸೆಂಟಿಮೀಟರ್ ಇರುವ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. 2 ಕ್ವಶನ್ಗೆ ಉತ್ತರವೇ ಸಾಲ್ವ್ ಮಾಡಿ. ಉತ್ತರ ನೋಡಿ 3394 28. ಇನ್ನು 10 ಕ್ವಶನ್ ಕೂಡ ಆನ್ಸರ್ ನೋಡ್ಕೊಳ್ಳಿ. 616 ಸೆಂಟಿಮೀಟರ್ ಕ್ಯೂಬ್. ಇನ್ನು ನೆಕ್ಸ್ಟು ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 3 ಅಂಕದ ಪ್ರಶ್ನೆಗಳು 9 ಇರ್ತವೆ. ಟೋಟಲ್ 27 ಅಂಕ. ಪ್ರತಿ ಪ್ರಶ್ನೆಗೆ 3 ಅಂಕ. ಟೋಟಲ್ 27 ಅಂಕ ನೋಡಿ. ಪ್ರತಿ ಪ್ರಶ್ನೆಗೆ 3 ಅಂಕ, 9 ಕ್ವಶನ್ಗಳು. ವೆರಿ ಇಂಪಾರ್ಟೆಂಟು ಈ ಕ್ವಶನ್ನು. ರೂಟ್ 2 ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ. ಮೋಸ್ಟ್ ಇಂಪಾರ್ಟೆಂಟು, ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ. ರೂಟ್ 2 ಕೊಟ್ಟಿದ್ದಾರೆ, ಅವ್ರು 3 ಕೊಡ್ಬೋದು, 4 ಕೊಡ್ಬೋದು, 5 ಕೊಡ್ಬೋದು. ಒಟ್ಟಿನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು ನೋಡ್ಕೊಳ್ಳಿ. ಉತ್ತರ ನೋಡ್ಕೊಳ್ಳಿ. ನೆಕ್ಸ್ಟು ನಿತ್ಯ ಸಮೀಕರಣ ಉಪಯೋಗಿಸಿ ಅಪವರ್ತಿಸಿ. ನಿತ್ಯ ಸಮೀಕರಣ ಉಪಯೋಗಿಸಿ ಅಪವರ್ತನದಿಂದ ಕಂಡುಹಿಡಬೇಕು. 10 ಕ್ವಶನ್ನು. ಇದು ಕೂಡ ಸಾಧನೆ ಪ್ರಶ್ನೆ. ನೋಡ್ಕೊಳ್ಳಿ ಉತ್ತರವನ್ನು. ತ್ರೀ ಎಕ್ಸ್ ಪ್ಲಸ್ ವೈ ಇಸ್ಕ್ವಲ್ ಟು 12 ಈ ರೇಖಾತ್ಮಕ ಸಮೀಕರಣಕ್ಕೆ ಯಾವ್ದಾದ್ರು 3 ಪರಿಹಾರಗಳು ಬರೆಯಿರಿ. 3 ಪರಿಹಾರಗಳು. ಆನ್ಸರ್ ನೋಡ್ಕೊಳ್ಳಿ ನೀವು. ಪರಿಹಾರ 0,12, ಪರಿಹಾರ 1,9, ಪರಿಹಾರ 2,6 ಬರ್ತದೆ. ಹಾಗೆ ಇದು ಎಕ್ಸ್ ಇಕ್ವಲ್ 0 ಆದಾಗ, ಎಕ್ಸ್ ಇಕ್ವಲ್ ಟು 1 ಆದಾಗ, ಎಕ್ಸ್ ಇಕ್ವಲ್ ಟು 2 ಆದಾಗ ಈ ರೀತಿ ಎಕ್ಸ್ನ ಬೆಲೆಯನ್ನು ನಾವು ಬಳಸಬೇಕು. ಅರ್ಥ ಆಯ್ತಾ? ಅಷ್ಟೇ. ನೆಕ್ಸ್ಟು ಚಿತ್ರದಲ್ಲಿ ಎ ಬಿ ಸಮಾಂತರ ಸಿ ಡಿ, ಕೋನ ಎ ಪಿ ಕ್ಯೂ ಇಸ್ಕುಲ್ ಟು 5 ಡಿಗ್ರಿ ಮತ್ತು ಕೋನ ಪಿ ಆರ್ ಡಿ ಇಸ್ಕುಲ್ ಟು 127 ಡಿಗ್ರಿ ಆದರೆ ಎಕ್ಸ್ ಮತ್ತು ವಾಯ್ಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಎಕ್ಸ್ ಮತ್ತು ವಾಯ್ನ ಬೆಲೆ ಕೇಳಿದರೆ ಎಷ್ಟಾಗ್ಬೋದು ಉತ್ತರ? ಎಕ್ಸ್ ಇಸ್ಕುಲ್ ಟು 5 ಡಿಗ್ರಿ ಮತ್ತು ವಾಯ್ ಇಸ್ಕುಲ್ 77 ಡಿಗ್ರಿ ಆಗ್ತದೆ. ಸಾಲ್ವ್ ಮಾಡಿ ನೀವು ಗೊತ್ತಾಗ್ತದೆ ಉತ್ತರವನ್ನು. ಕೆಳಗಿನ ಚಿತ್ರ ಎಲ್ ಎ ಎಂ ಪಿದಲ್ಲಿ ಎ ಎಲ್ ಇಸ್ಕುಲ್ ಟು ಎಂ ಪಿ, ಎ ಎಮ್ ಇಸ್ಕುಲ್ ಟು ಎಲ್ ಪಿ ಆದರೆ ಕೋನ ಎ ಎಲ್ ಎಮ್ ಇಸ್ಕುಲ್ ಟು ಕೋನ ಎಲ್ ಪಿ ಎಮ್ ಎಂದು ಸಾಧಿಸಿ. ಇನ್ನು 10 ಕ್ವಶನು. ಕೋನ ಎ ಬಿ ಸಿಯಲ್ಲಿ ಬಿ ಸಿಯು ಲಂಬಾರ್ಧಕವು ಎ ಡಿ ಆಗಿದೆ. ಎ ಬಿ ಇಸ್ಕಲ್ ಟು ಎ ಸಿ ಆಗಿರುವಂತೆ ತ್ರಿಭುಜ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಎಂದು ತೋರಿಸಿ. ಸಮದ್ವಿಬಾಹು ತ್ರಿಭುಜ ಎಂದು ತೋರಿಸಿ. ನೆಕ್ಸ್ಟ್ 10 ಕ್ವಶನ್ ಕೂಡ ಇದೆ ನೋಡ್ಕೊಳ್ಳಿ. ನೆಕ್ಸ್ಟ್ ವೃತ್ತದಲ್ಲಿ ಸಮನಾದ ಜಾಗಗಳು ಕೇಂದ್ರದಲ್ಲಿ ಸಮನಾದ ಕೋನಗಳು ಉಂಟು ಮಾಡುತ್ತವೆ ಎಂದು ಸಾಧಿಸಿ. ಸಾಧನೆ ಪ್ರಶ್ನೆ ಹೆಚ್ಚಾಗಿ ಕೇಳ್ತಾರೆ, ನೋಡ್ಕೊಳ್ಳಿ. ರಿಪೀಟ್ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಇದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಎಲ್ಲ ಕೂಡ ಇಂಪಾರ್ಟೆಂಟು ಎಕ್ಸಾಮ್ಗೆ. ನೋಡ್ಕೊಳ್ಳಿ, ಪ್ರತಿಯೊಂದು ಕ್ವಶನ್ ಬಿಡದೆ ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟು ನೋಡಿ, ಇನ್ನೊಂದು ಕ್ವಶನ್ ಇದೆ. ಒಂದು ರಾಜ್ಯದ ವಿಧಾನಸಭಾ ಚುನಾವಣೆಯ ಮತದಾನದ ಫಲಿತಾಂಶದಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಗೆದ್ದ ಸ್ಥಾನಗಳ ಸಂಖ್ಯೆಗಳನ್ನು ಈ ಕೆಳಗೆ ನೀಡಲಾಗಿದೆ. ರಾಜಕೀಯ ಪಕ್ಷ ಗೆದ್ದ ಸ್ಥಾನಗಳು. ಅರ್ಥ ಆಯ್ತಾ? ಇದನ್ನ ಮೇ ಬಿ ಗ್ರಾಫ್ ಹಾಕ್ಬೇಕು ಅನ್ಕೋತೀನಿ. ಅರ್ಥ ಆಯ್ತಾ? ಗ್ರಾಫ್ ಹಾಕ್ಬೋದು ಅನಿಸ್ತದೆ. ಆನ್ಸರ್ ಇದೆ ನೋಡ್ಕೊಳ್ಳಿ. ಈ ರೀತಿ ಬರ್ತದೆ 75, 55, 37. ನೋಡೋಣ. ಈ ಒಂದು ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ಕ್ವಶನ್ ಹಾಕಿರ್ತೇನೆ ನೋಡ್ಕೊಳ್ಳಿ. ಆಮೇಲೆ ನೆಕ್ಸ್ಟು ತ್ರಿಭುಜಾಕಾರದಲ್ಲಿ ಇರುವ ನೆಲದ ಬದಿಗೆಗಳು 26 ಮೀಟರ್, 28 ಮೀಟರ್ ಮತ್ತು 30 ಮೀಟರ್ ಇವೆ. ಈ ನೆಲವನ್ನು ಸಮತಟ್ಟು ಮಾಡಲು ಪ್ರತಿ ಚದರ್ ಮೀಟರ್ಗೆ ರೂ. 3 ದರದಲ್ಲಿ ನೀಡಿದರೆ ಆಗ ಸದರಿ ನೆಲವನ್ನು ಸಮತಟ್ಟು ಮಾಡಲು ತಗುಲ ವೆಚ್ಚವನ್ನು ಕಂಡುಹಿಡಿಯಿರಿ. 10 ಕ್ವಶನ್ ಕೊಟ್ಟಿದ್ದಾರೆ. 2 ಕ್ವಶನ್ಗೆ ಉತ್ತರ ನೋಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಮೆನು 4 ಅಂಕದ 4 ಪ್ರಶ್ನೆಗಳು. ಟೋಟಲಾಗಿ 16 ಅಂಕ. ಪ್ರತಿ ಪ್ರಶ್ನೆಗೆ 4 ಅಂಕ. ಅರ್ಥ ಆಯ್ತಾ? ಯೂಕ್ಲಿಡ್ನ ರೇಖಾಗಣಿತ ಯಾವುದಾದ್ರು 4 ಸೇಮ್ ಸಿದ್ಧಾಂತಗಳನ್ನು ಬರೆಯಿರಿ. 4 ಸೇಮ್ ಸಿದ್ಧಾಂತಗಳು ಕೇಳಿದರೆ ನೋಡಿ. 4 ಸಿದ್ಧಾಂತಗಳು. ಒಂದೇ ಅಂಶಕ್ಕೆ ಸಮಾನವಾಗಿರುವ ಅಂಶಗಳು ಒಂದಕ್ಕೊಂದು ಸಮ. ಎರಡನೇದು ಸಮವಾಗಿರುವ ಅಂಶಗಳಿಗೆ ಸಮವಾಗಿರುವ ಅಂಶಗಳನ್ನು ಕೂಡಿಸಿದಾಗ ಮೊತ್ತಗಳು ಸಮವಾಗುತ್ತವೆ. ಮೂರನೇದು ಸಮಾನ ಅಂಶಗಳಿಂದ ಸಮಾನ ಅಂಶಗಳನ್ನು ಕಳೆದಾಗ ಉಳಿದ ಭಾಗಗಳು ಸಮವಾಗಿರುತ್ತವೆ. ನಾಲ್ಕನೇದು ಒಂದು ಆಯ್ಕೆಯಾಗುವ ಅಂಶಗಳು ಒಂದಕ್ಕೊಂದು ಸಮ. ನಂತರ ವಿದ್ಯಾರ್ಥಿಗಳು ಪಡೆದ ಅಂಕಗಳ ಆಧಾರದಲ್ಲಿ ಅವರನ್ನು 2 ವಿಭಾಗಗಳಾಗಿ ಹಂಚಿಕೊಂಡಿರುವುದನ್ನು ಈ ಕೆಳಗೆ ಕ್ವಶನ್ ನೀಡಿದೆ. ವಿವರಣೆ ಪಾಯಿಂಟು ವಿಭಾಗ ಎ, ವಿಭಾಗ ಎ. ಅಂಕಗಳ ಆವೃತ್ತಿ ಕ್ವಶನ್ ಕೇಳಿದ್ದಾರೆ ನೋಡಿ. ಈ ದತ್ತಾಂಶಗಳಿಗೆ ಆವೃತ್ತಿ ಬಹುಭುಜಾಕೃತಿ ರಚಿಸಿ. ವಿವರಣೆ ಪಾಯಿಂಟು ಕೇಳಿ ಕೇಳ್ತಾರೆ ಕ್ವಶನು. ಅವ್ರು ಏನು ಮಾಡ್ಬೋದು? ಅಂಕ ಬದಲಾವಣೆ ಮಾಡ್ಬೋದು, ಆವೃತ್ತಿ ಬದಲಾವಣೆ ಮಾಡ್ಬೋದು. ಈ ಕ್ವಶನ್ ಬರ್ತದೆ, ನೋಡ್ಕೊಂಡು ಹೋಗಿ. ಏನು ಕೇಳ್ತಾರೆ ಅವರು? ಈ ದತ್ತಾಂಶಗಳಿಗೆ ಆವೃತ್ತಿ ಬಹುಭುಜಾಕೃತಿ. ಮೋಸ್ಟ್ ಇಂಪಾರ್ಟೆಂಟು, ತುಂಬಾ ಈಸಿ. ಜಸ್ಟ್ ಗ್ರಾಫ್ ಹಾಕೋದು. 3 ಮಾರ್ಕ್ಸ್ 4 ಮಾರ್ಕ್ಸ್ ನೋಡಿ. ಬರೀ ಗ್ರಾಫ್ ಹಾಕೋಕ್ಕೆ 4 ಮಾರ್ಕ್ಸು. ನೋಡ್ಕೊಳ್ಳಿ, ಈ ಕ್ವಶನ್ನು ತುಂಬಾ ಈಸಿ ಇದೆ, ಎಲ್ಲರೂ ಕೂಡ ಬಿಡಿಸ್ಬೋದು.
ನೋಡ್ಕೊಂಡಿರಿ. ಅದಾದಮೇಲೆ ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಎಂದು ಸಾಧಿಸಿ, ಅಥವಾ ಒಂದು ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮಧ್ಯೆ ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ ಎಂದು ಸಾಧಿಸಿ. ಇದು ಉತ್ತರ ಇದೆ ನೋಡ್ಕೊಳ್ಳಿ. ಹೆಚ್ಚಾಗಿ ಸಾಧನೆ ಪ್ರಶ್ನೆ ಸ್ವಲ್ಪ ಟಫ್ ಆಗೋದು ನಿಮಗೆ. ಒಟ್ಟಿನಲ್ಲಿ ಬಿಡೋಕ್ಕೆ ಹೋಗ್ಬೇಡಿ, ಸಾಲ್ವ್ ಮಾಡಿ ಬನ್ನಿ. ಅದು ಎಷ್ಟು ಸರಿ ಆಗ್ತದೆ ತಪ್ಪ ಮ್ಯಾಟ್ರ್ ಆಗೋದಿಲ್ಲ. ಒಟ್ಟಿನಲ್ಲಿ ಬಿಡಿಸಿ ಬನ್ನಿ. ನಿಮಗೆ ಎಷ್ಟು ಸ್ಟೆಪ್ ಸರಿಯಾಗಿರ್ತದೆ, ಎಷ್ಟು ಸ್ಟೆಪ್ಪು ಸರಿಯಾಗಿರ್ತದೆ ಅಥವಾ ಕರೆಕ್ಟಾಗಿರ್ತದೆ ಅಷ್ಟು ಮಾರ್ಕ್ಸನ್ನು ಕೊಡ್ತಾರೆ. ಬಿಡೋಕ್ಕೆ ಹೋಗ್ಬೇಡಿ, ಆ ಕ್ವಶನ್ ಟಚ್ ಮಾಡಿ ಬನ್ನಿ. ಆಲ್ಮೋಸ್ಟ್ ಮೀಡಿಯಮ್ ಇರ್ತದೆ, ಅಷ್ಟೊಂದು ಟಫ್ ಇರೋದಿಲ್ಲ, ಮೀಡಿಯಮ್ ಇರ್ತವೆ, ಬಿಡಿಸ್ಬೋದು. ನೋಡ್ಕೊಳ್ಳಿ. ಎಲ್ಲ ಕೂಡ ಮೋಸ್ಟ್ ಇಂಪಾರ್ಟೆಂಟು. ನಿಮಗೆ ಅಂತಾನೆ ಬೋರ್ಡವರು ಮಾಡೆಲ್ ಪೇಪರ್ ಬಿಟ್ಟಿದ್ದಾರೆ, ಅಂದಮೇಲೆ ಯೂಸ್ ಮಾಡ್ಕೋಬೇಕು. ಅದಕ್ಕೆ ನಾನು ಹಾಕ್ತಾಯಿದ್ದೀನಿ ಎಲ್ಲ ವಿಷಯ ಕೂಡ. ನೆಕ್ಸ್ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇವೇನು 5 ಅಂಕದ ಒಂದು ಪ್ರಶ್ನೆ, ಟೋಟಲ್ 5 ಅಂಕ. ಇಲ್ಲಿ ನಿಮಗೆ 2 ಕ್ವಶನ್ ಕೊಡ್ತಾರೆ, ಅಥವಾ ಕ್ವಶನ್ ಇರ್ತವೆ. ನಿಮಗೆ ತುಂಬಾ ಸುಲಭ ಯಾವುದು ಒಂದನ್ನು ಬರೀರಿ. 2 ಕೊಡ್ತಾರೆ ಅಥವಾ ಕ್ವಶನು. ನಿಮಗೆ ಯಾವ ಕ್ವಶನ್ 2 ಕ್ವಶನಲ್ಲಿ ನೀವು ತುಂಬಾ ಸುಲಭ ಯಾವುದನ್ನು ಬರೀರಿ. ನೋಡೋಣ ಕ್ವಶನ್ನು 38. ಮೆಕ್ಕೆಜೋಳದ ತೆನೆಯು ಚಿತ್ರ ಗಮನಿಸಿ, ಸುಮಾರಾಗಿ ಶಂಕುವಿನ ಆಕಾರದಲ್ಲಿದೆ. ಅಬ್ಸರ್ವ್ ಮಾಡ್ಬೋದು ನೀವು, ಅದು ಶಂಕುವಿನ ಆಕಾರದಲ್ಲಿದೆ. ಅದರ ಅಗಲವಾದ ಭಾಗದ ತ್ರಿಜ್ಯವು 2.1 ಸೆಂಟಿಮೀಟರ್ ಮತ್ತು ಅದರ ಉದ್ದವು ಅಂದರೆ ಎತ್ತರ 20 ಸೆಂಟಿಮೀಟರ್ ಇದೆ. ಅದರಲ್ಲಿ ಪ್ರತಿಯೊಂದು 1 ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣದಲ್ಲಿ ಸರಾಸರಿಯಾಗಿ 4 ಮೆಕ್ಕೆಜೋಳದ ಕಾಳುಗಳಿದ್ದರೆ ಮೆಕ್ಕೆಜೋಳದ ತೆನೆಯಲ್ಲಿ ಇರಬಹುದಾದ ಎಲ್ಲ ಕಾಳುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಏನು ಕೇಳಿದವರು? ಎಲ್ಲ ಕಾಳುಗಳ ಸಂಖ್ಯೆಯನ್ನು ಕಂಡುಹಿಡಬೇಕು. ಇನ್ನೊಂಥ ಕ್ವಶನ್ನು ನೋಡ್ಕೊಳ್ಳಿ. ಗೋಧಿಯ ರಾಶಿಯು ಶಂಕುವಿನ ಆಕಾರದಲ್ಲಿದೆ. ಅದರ ವ್ಯಾಸ 10.5 ಮೀಟರ್ ಮತ್ತು ಎತ್ತರ 3 ಮೀಟರ್ ಇದ್ದರೆ ಅದರ ಘನಫಲವನ್ನು ಕಂಡುಹಿಡಿಯಿರಿ. ಇದನ್ನು ಮಳೆಯಿಂದ ರಕ್ಷಿಸಲು ಕ್ಯಾನ್ವಾಸ್ ಬಟ್ಟೆಯಿಂದ ಮಾಡಿದ ಬಟ್ಟೆಯನ್ನು ಹೊದಿಸಬೇಕಾಗಿದೆ. ಇದಕ್ಕೆ ಬೇಕಾಗುವ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಹಾಗೂ ಪ್ರತಿ 1 ಮೀಟರ್ ಸ್ಕ್ವೇರ್ ಕ್ಯಾನ್ವಾಸ್ ಬಟ್ಟೆಯ ಬೆಲೆ 50 ರೂಪಾಯಿ 50 ರೂಪಾಯಿ. ಆದರೆ ಅದನ್ನು ಖರೀದಿಸಲು ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ. ಈ 2 ಕ್ವಶನ್ ಉತ್ತರ ನೋಡ್ಕೊಳ್ಳಿ. ಮೊದಲು ಜೋಳದ ತೆನೆಯ ಪಾರ್ಶ್ವ ಮೇಲೆ ವಿಸ್ತೀರ್ಣ ಕಂಡುಹಿಡಬೇಕು. ಸೂತ್ರ ಯಾವುದು? 5 ಬರ್ತದೆ. 22/7 × 2.1 × 20.11 ಮಾಡಿದಾಗ ಎಷ್ಟು ಬರ್ತದೆ ನಿಮಗೆ? ಎಷ್ಟು ಬರ್ಬೋದು? 132.73 ಸೆಂಟಿಮೀಟರ್ ಸ್ಕ್ವೇರು ಅಂದಾಜು. ಆಮೇಲೆ ಪ್ರತಿ 1 ಸೆಂಟಿಮೀಟರ್ ಸ್ಕ್ವೇರ್ ಜೋಳದ ತೆನೆಯ ವಿಸ್ತೀರ್ಣದಲ್ಲಿ ಇರಬಹುದಾದ ಜೋಳದ ಕಾಳುಗಳ ಸಂಖ್ಯೆ 4. ಅಂದಮೇಲೆ ಎಷ್ಟಾಗ್ತದೆ ನೋಡಿ, 132.73 × 4 ಮಾಡಿದಾಗ 530.92 ಅಂದರೆ ಏನು? 531 ಅಂದಾಜು ಬರ್ತದೆ. ಅದಾದಮೇಲೆ ಅಥವಾ ಕ್ವಶನು ಇದು ಕೂಡ ಉತ್ತರ ಐತೆ ನೋಡ್ಕೊಳ್ಳಿ. ಎಷ್ಟು ಬರ್ಬೋದು ನೋಡಿ, 4991 4991 ಉತ್ತರ ಬರ್ತದೆ. ಇಷ್ಟೇ ಆನ್ಸರ್ಗಳು ನೋಡ್ಕೊಳ್ಳಿ. ತುಂಬಾ ಈಸಿ ಇರ್ತದೆ, ಅಷ್ಟೊಂದು ಟಫ್ ಇರೋದಿಲ್ಲ, ಬಿಡಿಸ್ಬೋದು. ಒಟ್ಟಿನಲ್ಲಿ ಯಾವುದೇ ಕ್ವಶನ್ ಬಿಡೋಕ್ಕೆ ಹೋಗಬೇಡಿ, ಟಚ್ ಮಾಡಿ ಬನ್ನಿ. ಅದು ಸರಿಯಾಗಲಿ ತಪ್ಪಾಗಲಿ ಟ್ರೈ ಮಾಡಿ ಬನ್ನಿ. ನೀವು ಎಷ್ಟು ಸರಿ ಮಾಡಿರ್ತೀರ ಅಷ್ಟು ಮಾರ್ಕ್ಸನ್ನು ಕೊಡ್ತಾರೆ. ಓಕೆ, ಸೊ ಇಷ್ಟೇ ಕ್ವಶನ್ ಪೇಪರು. ಈಗಾಗಲೇ ಚಾನಲ್ ಮ್ಯಾಗೆ 9th SC2 ಎಕ್ಸಾಮ್ಗೆ ಎಲ್ಲ ವಿಷಯದ ಇಂಪಾರ್ಟೆಂಟ್ ಕ್ವಶನ್ಗಳು ಮತ್ತು ಕ್ವಶನ್ ಪೇಪರ್ ಎಲ್ಲ ಹಾಕಿರ್ತಾನೆ. ಚೆನ್ನಾಗಿ ಓದ್ಕೊಳ್ಳಿ, ಫ್ರೆಂಡ್ಸ್ ಶೇರ್ ಮಾಡಿ. ಈ ಒಂದು ವಿಷಯದ ಬಗ್ಗೆ ಏನೇ ಸಮಸ್ಯೆ ಇರಲಿ, ಡೌಟ್ ಇರಲಿ ಕಮೆಂಟ್ ಹಾಕಿ. ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್.